ಆ್ಯಂಡ್ ಇವತ್ತು ಸಿಕ್ಕಿರೋ ಒಂದು ಪ್ರತಿಕ್ರಿಯೆ ಏನಿವತ್ತು ಅದೇ ನಾನು ಹೇಳಿದ್ನಲ್ಲ 580 ಸೀಟ್ ಇತ್ತು, ಜಾಗ ಇಲ್ಲದೇ ಕೂತ್ಕೊಂಡು ಜನ ನಿಂತ್ಕೊಂಡು ನೋಡಿದ್ರು. ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು ಪರ್ಸ್ನಲಿ. ಸಾರಿ ಅಂದರೆ ಏನಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಜನ ಬರ್ತಾರೆ ಅಂತ. ನಿಮ್ಮೆಲ್ಲರಿಗೂ ಇನ್ಕನ್ವೀನ್ಸ್ ಆಗಿದೆ, ಸಾರಿ. ಬಿಕಾಸ್ ನಾವು ಮ್ಯಾನೇಜ್ ಮಾಡೋಕ್ಕಾಗಲ್ಲ, ನಾವು ಎಕ್ಸ್ಪೆಕ್ಟೇಷನ್ ಮೀರಿ ಜನ ಬಂದುಬಿಟ್ರು, ಹಾಗಾಗಿ ಮ್ಯಾನೇಜ್ ಮಾಡೋಕ್ಕಾಗಲಿಲ್ಲ. ರಿಯಲಿ ಸಾರಿ. ಆ್ಯಂಡ್ ಎಲ್ಲ ಗೆಳೆಯರಿಗೆ, ನನ್ನ ಮೀಡಿಯಾದ ಎಲ್ಲ ರಿಪೋರ್ಟರ್ಗಳಿಗೆ ಭಾಳ ಪೇಷನ್ಸಿಂದ ಎಲ್ಲವನ್ನೂ ಹ್ಯಾಂಡಲ್ ಮಾಡಿಕೊಂಡು ಇಲ್ಲಿವರೆಗೂ ತೊಗೊಂಬಂದಿದ್ದೀರಾ. ಆ್ಯಂಡ್ ಸಿನಿಮಾದ ಪ್ರತಿಯೊಂದು ಹಂತದಲ್ಲೂ ನೀವಿದ್ದೀರಾ. ಬರೀ ಸಿನಿಮಾ ರಿಲೀಸಲ್ಲ ಅಥವಾ ಇವತ್ತಲ್ಲ, ಎಲ್ಲ ಹಂತದಲ್ಲೂ ನೀವಿದ್ದೀರಾ. ಅದು ಭಾಳ ಮುಖ್ಯ ಆಗುತ್ತೆ. ಹೌದೌದು. ನಾಳೆ ಆಂಧ್ರದಲ್ಲಿ ಸುಮಾರು 150ಕ್ಕಿಂತ 200ಕ್ಕೂ ಥಿಯೇಟ್ರಲ್ಲಿ ನಾಳೆ ಬಿಡುಗಡೆ ಆಗ್ತಾಯಿದೆ. ಅದಾದ ಮೇಲೆ ಸೆಕೆಂಡ್ ವೀಕಲ್ಲಿ ತಮಿಳ್ನಾಡು ಬಿಡುಗಡೆ ಮಾಡ್ತಾಯಿದ್ದೀವಿ. ಯಾಕೆಂದರೆ ಒಂದೇ ಸಲ ಪ್ರಮೋಷನ್ ಮಾಡೋಕ್ಕಾಗಲ್ಲ, ನನಗೂ ಹುಷಾರಿಲ್ಲ, ಜ್ವರ ಇತ್ತು. ನಾನೇ ಅವ್ರಿಗೆ ಪೋಸ್ಟ್ಪೋನ್ ಮಾಡೋಕ್ಕೆ ಹೇಳಿದೆ. ಯಾಕೆಂದರೆ ಹೈದ್ರಾಬಾದ್ ಓಡಾಡಬೇಕು, ಇಲ್ಲಿ ಓಡಾಡಬೇಕು. ನಾಳೆ ಪುನಃ ನಾನು ಇಲ್ಲಿ ಪ್ರಮೋಷನ್ ಮಾಡ್ತೀನಿ, ನಾಳಿದ್ದು ಹೈದ್ರಾಬಾದ್ಗೆ ಹೋಗ್ತಾಯಿದ್ದೀನಿ, ಮತ್ತೆ ಬರ್ತೀನಿ ಇಲ್ಲಿಗೆ. 2ನೇ ತಾರೀಕು 3ನೇ ತಾರೀಕು ತಮಿಳ್ನಾಡಲ್ಲಿ ಇರ್ತೀವಿ, ಅಲ್ಲಿ ಪ್ರಮೋಷನ್ ಸ್ಟಾರ್ಟ್ ಮಾಡ್ತೀವಿ. ಅದಾದಮೇಲೆ 5ನೇ ತಾರೀಕಿಂದ ದುಬೈ, ಅರಬ್ ಕಂಟ್ರಿ 4 ಕಂಟ್ರಿಗಳಲ್ಲಿ ರಿಲೀಸ್ ಆಗ್ತಾಯಿದೆ. ಸುಮಾರು 70-80 ಶೋ ಆಗ್ತಾಯಿದೆ. ಅಲ್ಲಿ 2 ಭಾಷೆನಲ್ಲಿ ಆಗ್ತಾಯಿದೆ, ಕನ್ನಡ ತಮಿಳು 2 ಲ್ಯಾಂಗ್ವೇಜಲ್ಲಿ ಅಲ್ಲಿ ರಿಲೀಸ್ ಆಗ್ತಾಯಿದೆ. ಇದಿಷ್ಟು ಒಟ್ಟಾರೆ ಡೀಟೇಲ್ಸು. ಅಲ್ಲ, ಆವತ್ತಿನ ಸಮಸ್ಯೆ ಹಂಗಿತ್ತು, ಆವತ್ತಿನ ಕಾಲಘಟ್ಟ ಹಂಗಿತ್ತು, ಆವತ್ತಿನ ಸಿಚುವೇಶನ್ ಹಂಗಿತ್ತು. ಅವತ್ತು ಎಲ್ಲರ ಜೀವಗಳಿಗೂ ಸಮಸ್ಯೆ ಇದ್ದಾಗ ಅಶೋಕ ಎಂಟ್ರಿ ಕೊಡಲೇಬೇಕಾಗುತ್ತೆ. ಹಾಗಾಗಿ ಅವ್ನು ಎಂಟ್ರಿ ಕೊಟ್ಟಿದ್ದಾನೆ ಅಷ್ಟೇ. ಅದು ಸರಿ ಅಂತ ಅವ್ನು ಹೇಳಲ್ಲ. ಕಡೆ ಕ್ಲೈಮ್ಯಾಕ್ಸ್ ನೋಡಿ, ನೀವು ಸಾಂಗಲ್ಲಿ ತೋರಿಸ್ತೀವಿ, ಮಕ್ಕಳು ಪಾಠ ಹೇಳ್ಕೊಡ್ತಾ ಇರ್ತಾನೆ. ಅಂದರೆ ಮಕ್ಕಳು ಪಾಠ ಹೇಳ್ಕೊಡ್ತಿರ್ತಾನೆ, ಅವ್ನ ಜೀವನನೇ ಬದಲಾಯಿಸ್ಕೊಂಡಿರ್ತಾನೆ. ಆ್ಯಕ್ಚುಲಿ ನಾವು ಹೇಳ್ಬಾರ್ದೆಲ್ಲ, ನಾನು ಹೇಳ್ಬಿಡ್ತೀನಿ, ಸಾರಿ. ಬಟ್ ಹಾಕ್ಬಿಡಿ, ನಾನು ಕ್ಲೈಮ್ಯಾಕ್ಸ್ ಹೇಳ್ತಿಲ್ಲ. ಬಟ್ ಅದೇ ರೆವಲ್ಯೂಷನ್. ಅಂದರೆ ಎಷ್ಟೋ ಜನ ರಕ್ತ ಕೊಟ್ಟಿದ್ದಾರೆ, ಎಷ್ಟೋ ಜನ ಜೀವನ ಕೊಟ್ಟಿದ್ದಾರೆ ಸ್ವಾತಂತ್ರ್ಯಕ್ಕೋಸ್ಕರ, ಮನೆಗಳಿಗೋಸ್ಕರ, ಸಮುದಾಯಗಳಿಗೋಸ್ಕರ. ಅವರೆಲ್ಲರ ಪ್ರತೀಕ ಅಶೋಕ ಅಂತ ಹೇಳ್ಬೋದು. 100% ಇರುತ್ತೆ. ಇವತ್ತು ಇದೆ, ಯಾಕಿಲ್ಲ? ಇವತ್ತು ಎಷ್ಟೋ ಜನ ಅಧಿಕಾರಿಗಳು ಸುಸೈಡ್ ಮಾಡ್ಕೊಂಡಿದ್ದಾರೆ. ತುಂಬ ಲಾಕ್ ಮಾಡ್ತಾರೆ, ಸಿಕ್ಕಾಪಟ್ಟೆ. ನಿಮಗೆ ಎಷ್ಟು ನಿಮ್ಗೆ ಗೊತ್ತಲ್ವ ಸತ್ಯ ಏನಂತ? ಅದೇ ಥರ ಸತ್ಯನೇ ಹೇಳಿದೀವಿ ಅಷ್ಟೇ. ನಿಜವಾಗ್ಲೂ ಒಂದು ಕಾಲಘಟ್ಟದ ಸಿನಿಮಾ, ಒಂದು ಕಾಲಘಟ್ಟದ ಸಿನಿಮಾ ನೋಡ್ದಂಗೆ ಆಯಿತು ನಮಗೆ. ಯಾಕಂದರೆ ಸುಮಾರು 50 ವರ್ಷದಿಂದ ಏನಾಗಿತ್ತು ಅಂತ ನಮಗೂ ಗೊತ್ತಿರಲಿಲ್ಲ. ಇದೆಲ್ಲ ನೋಡಿದಾಗ ತರ ಹತ್ತಿ ಉರಿಯುತ್ತೆ, ಹಂಗೆ ತಗ ಅನ್ನುತ್ತೆ. ಯಾವಾಗ ಹೀರೋ ಎತ್ತು ಹೊಡಿತಾನೋ ಅಂತ ಅನ್ಸುತ್ತೆ ನಮಗೆ. ನೋಡ್ತಾ ಇದ್ರೆ ಕೊನೆಗೂ ಹೊಡೆದ ನಮ್ಗೆ ಖುಷಿ ಆಯಿತು. ನನಗೆ ನಿಜವಾಗ್ಲೂ ಸ್ಟನ್ನಿಂಗ್ ಪರ್ಫಾರ್ಮೆನ್ಸ್. ಸ್ಟನ್ನಿಂಗ್ ಅಂದರೆ ಆ ಥರದ್ದು ಈ ಥರದ್ದಲ್ಲ, ಒಂದು ಅದ್ಭುತಕ್ಕಿಂತ ಮೇಲೆ ಏನಾದರೂ ಇನ್ನೊಂದು ಹೊರಡಿದ್ರೆ ಅತ್ಯದ್ಭುತ. ಅಶೋಕನ ದಯವಿಟ್ಟು ಥಿಯೇಟ್ರಲ್ಲಿ ನೋಡಿ, ಮಿಸ್ ಮಾಡ್ಕೋಬೇಡಿ. ಈ ಅದ್ಭುತನ ಮತ್ತೆ ಮಿಸ್ ಮಾಡ್ಕೋಬೇಡಿ, ದಯವಿಟ್ಟು ನೋಡಿ. ಥ್ಯಾಂಕ್ ಯು ಸೊ ಮಚ್. ಮತ್ತೊಮ್ಮೆ ಮಗದೊಮ್ಮೆ ಸಾರಿ, ಈ ಥರ ಗುಡ್ಡೆ ಇಕ್ಕಿರ್ತೀರಾ ಅಂತ ಗೊತ್ತಿರಲಿಲ್ಲ. ಐ ಆಮ್ ಸಾರಿ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಕೆಲಸ ಮಾಡಲು ಆಂಕರ್ ಹಾಗೂ ವಿಡಿಯೋ ಎಡಿಟರ್ಸ್ ಬೇಕಾಗಿದ್ದಾರೆ. ಆಸಕ್ತಿಯುಳ್ಳವರು ಕೆಳಗೆ ಕೊಟ್ಟಿರೋ ನಂಬರ್ಗೆ ಕರೆ ಮಾಡಿ. 8073516055.